ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಗರ್ಲ್ಸ್. ಇವತ್ತಿನ ನಮ್ಮ ಈ ವಿಡಿಯೋದಲ್ಲಿ ನಾನು ನಿಮಗೆ ಹಳ್ಳಿ ಸ್ಟೈಲ್ನ ಮೊಸರು ಸಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀವಿ. ನಮ್ಮ ಕಡೆ ಇದನ್ನು ಮೊಸರು ಸಳೆ ಅಂತ ಕೂಡ ಅಂತಾರೆ. ಸೊ ಅದಕ್ಕೆ ಆ ನೇಮ್ನ ಕೂಡ ಮೆನ್ಷನ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಅನ್ನ ಮುದ್ದೆ ಎಲ್ಲದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್. ಆ್ಯಂಡ್ ಇದು ತುಂಬ ಬೇಗ ತುಂಬ ಈಸಿಯಾಗಿ ಮಾಡೋಂಥ ರೆಸಿಪಿ. ಯಾವಾಗಲೂ ಸಾರು ಮಾಡ್ಕೊಂಡು ಬೇಜಾರಾಗಿದ್ದಾಗ, ಎಮರ್ಜೆನ್ಸಿ ಏನಾದರೂ ಮಾಡಬೇಕು ಅಂತಂದಾಗ ನೀವು ಇದನ್ನು ಮಾಡ್ಕೋಬೋದು ಆರಾಮಾಗಿ. ಆ್ಯಂಡ್ ಇದು ನಾವು 5 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಖಾರ ಜಾಸ್ತಿ ತಿಂತೀವಿ ನಾವು ಸ್ವಲ್ಪ. ಸೊ ಅದಕ್ಕೆ ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಂಡಿದ್ದೀವಿ. ನೀವು ಖಾರಕ್ಕೆ ತಕ್ಕಂತೆ ನೋಡ್ಕೊಂಡು ಹಾಕ್ಕೊಳ್ಳಿ. ಸೊ ಅದಕ್ಕೇ ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಹುರ್ಕೋಬೇಕು. ಜಾಸ್ತಿ ಹಾಕ್ಕೊಬೇಡಿ, ಕಹಿ ಬರುತ್ತೆ. ಸ್ವಲ್ಪ ಹಾಕ್ಕೊಂಡು ಅದ್ರ ಜೊತೆಗೆ ಹುರ್ಕೋಬೇಕು. ಆ್ಯಂಡ್ ಸೀದೋಗಬಾರ್ದು ಅದು. ಇದು ಅರ್ಧ ಲೀಟ್ರ್ ಮೊಸರಿಗೆ ಮಾಡ್ತಾ ಇರೋಂಥದ್ದು. ಸೊ ಅದಕ್ಕೆ 2 ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಆ್ಯಂಡ್ ಒಂದು 8-10 ಕಾಳು ಮೆಣಸು, ಸ್ವಲ್ಪ ಕಲ್ಲುಪ್ಪು, ಇದಿಷ್ಟನ್ನು ಹಾಕ್ಕೊಂಡು ರುಬ್ಕೋಬೇಕು. ಚೆನ್ನಾಗಿ ರುಬ್ಕೋಬೇಕು. ತರ್ತರಿಯಂಗಿದ್ರೆ ಚೆನ್ನಾಗಿರೋದಿಲ್ಲ. ಸೊ ನುಣ್ಣಗೆ ನೀಟಾಗಿ ರುಬ್ಕೋಬೇಕು. ಆ್ಯಂಡ್ ಒಣಮೆಣ್ಸಿನ್ಕಾಯಿ ಈಗಲೂ ಹೇಳ್ತಾ ಇದ್ದೀನಿ, ನಾವು ಹಾಕಿದಷ್ಟೇ ಹಾಕಿದ್ರೆ ತುಂಬ ಖಾರ ಆಗುತ್ತೆ ಖಂಡಿತ. ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ನೀವು ಖಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ. ಆ್ಯಂಡ್ ಇದು ತುಂಬ ಬೇಗ ಆಗುತ್ತೆ. ಎಮರ್ಜೆನ್ಸಿ ಅಂತ ಇದ್ದಾಗ ಬೇಗ ಆಗೋಂಥ ಅಡುಗೆ. ಮೊಸರಿದ್ರೆ ಬರೀ ಮೊಸರಲ್ಲಿ ತಿನ್ನೋಕ್ಕೆ ಬೋರ್ ಅನಿಸಿದ್ರೆ ಈ ಥರ ಮಾಡ್ಕೊಂಡು ತಿಂದರೆ ಒಳ್ಳೆ ಟೇಸ್ಟ್ ಇರುತ್ತೆ. ಮತ್ತು ಇದನ್ನು ನೀವು ಆವಾಗಲೇ ಖಾಲಿ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನೀವು 2 ಡೇಸ್ ಇಟ್ಕೊಂಡು ಕೂಡ ತಿನ್ಬೋದು. ಹೇಗೆ ಅಂದರೆ ಈಗ ನಾವು ಇದನ್ನು ಮೊಸರಿಗೆ ಹಾಕಿ ಮಿಕ್ಸ್ ಮಾಡಿಬಿಡ್ತೀವಿ. ಸೊ ನೀವು ಅದನ್ನು ಮಿಕ್ಸ್ ಮಾಡ್ದಲೆ ಈಗ ಒಗ್ಗರಣೆ ಏನು ಕೊಡ್ತೀವಿ ಅದನ್ನು ಹಾಗೇ ನೀವು ಇಟ್ಕೊಂಡು 2 ಡೇಸ್ ಯೂಸ್ ಮಾಡ್ಕೊಂಡು ತಿನ್ಬೋದು. ಸೊ ಈಗ ಒಗ್ಗರಣೆಗೆ ಇನ್ನೂ ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿಕೊಂಡು ಇಟ್ಕೊಬೇಕು ಆ್ಯಂಡ್ ಸ್ವಲ್ಪ ಕರಿಬೇವು. ಸೊ ಈಗ ನಾವು ಖಾರ ಏನು ರುಬ್ಬಿಟ್ಕೊಂಡಿದ್ದೀವಿ ಅದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಎಣ್ಣೆ, ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಹುರ್ಕೊಬೇಕು. ಅದನ್ನು ಜಾಸ್ತಿ ಸೀಸ್ಕೊಬೇಡಿ, ಬೆಳ್ಳುಳ್ಳಿನ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹುರ್ಕೊಬೇಕು. ಆ್ಯಂಡ್ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗ್ತಿದ್ದಂಗೆ ಅದನ್ನ ಹುರ್ಕೊಂಡು ಮಾಮೂಲಿ ಕರ್ಬೇವಿನ ಸೊಪ್ಪು ಏನಿದೆ ಅದನ್ನು ಹಾಕ್ಕೊಂಡು ರುಬ್ಕೊಂಡಿರೋ ಖಾರನ ಹಾಕಿ ಜಾಸ್ತಿ ನೀರು ಹಾಕಬೇಡಿ, ಮೀಡಿಯಮಾಗಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕುದಿಸ್ಕೊಳ್ಬೇಕು. ಫಸ್ಟು ಚೆನ್ನಾಗಿ ಅದು ಹಸಿ ಸ್ಮೆಲ್ ಏನಿದೆ ಖಾರದ್ದು ಅದು ಹೋಗಬೇಕು. ಗಮ್ ಅಂತ ಸ್ಮೆಲ್ ಬರುತ್ತೆ ಕುದಿಯುವಾಗಲೇ. ಸೊ ಅದು ವಾಸನೆ ಹೋದ್ಮೇಲೆ ನೀವು ಲೆಕ್ಕ ಅದು ಚೆನ್ನಾಗಾಗಿದೆ ಅಂತ. ಸೊ ಹಸಿ ವಾಸನೆ ಇದ್ದರೆ ಚೆನ್ನಾಗಿರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಗಂಟ್ಲೆಲ್ಲ ಒಂಥರ ನವೆ ಆದಂಥವ್ರಿಗೆ ಇದು ಚೆನ್ನಾಗಿರುತ್ತೆ. ಮೆಣಸಿನ ಸಾರು ಥರ ಇರುತ್ತೆ. ನೀವು ಇದನ್ನು ಬೇಕಾದ್ರೆ ಮೊಸರು ಜೊತೆ ಅಲ್ದಲೆ ಬರೀ ಅನ್ನಕ್ಕೂ ಕೂಡ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇಷ್ಟಪಡೋಂಥವ್ರಿಗೆ ಇಷ್ಟ ಆಗುತ್ತೆ. ಬಟ್ ಕೆಲವ್ರಿಗೆ ತುಂಬ ಖಾರ ಇಷ್ಟಪಡ್ದಲೇ ಇರೋರಿಗೆ ಇಷ್ಟ ಆಗೋದಿಲ್ಲ. ಆ್ಯಂಡ್ ಖಾರ ಇಷ್ಟಪಡೋರ್ಗಂತೂ ತುಂಬ ಒಳ್ಳೆ ರೆಸಿಪಿ. ಸೊ ಈಗ ಆಗಿದೆ, ಚೆನ್ನಾಗಿ ಕುದ್ದಿದೆ, ಗಮ್ಮತ್ತ ಸ್ಮೆಲ್ ಬರ್ತಿತ್ತು. ಸೊ ಈಗ ಅದಕ್ಕೆ ನಂದಿನಿ ಮೊಸರು ಯೂಸ್ ಮಾಡ್ತಾಯಿದ್ದೀವಿ ನಾವು, ಅರ್ಧ ಲೀಟ್ರ್ ಮೊಸರು. ಸೊ ಅಷ್ಟನ್ನು ಕೂಡ ಹಾಕಿ, ಖಾರ ಜಾಸ್ತಿ ತಿನ್ನೋದ್ರಿಂದ ನಾವು ಅದಷ್ಟನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ಇಲ್ಲಾಂದರೆ ನಿಮಗೆ ಖಾರ ಸ್ವಲ್ಪ ಕಮ್ಮಿ ಬೇಕು ಅಂತಂದರೆ ಖಾರನ ಸ್ವಲ್ಪ ಎತ್ತಿಟ್ಕೊಂಡು ಅದಕ್ಕೆ ಬೇಕಾದ್ರೆ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು. ಸೊ ಫ್ರೆಂಡ್ಸ್, ಫೈನಲಿ ಮೊಸರು ಸಾರು ರೆಡಿ ಇದೆ. ಇದನ್ನು ನಾವು ಮುದ್ದೆ ಜೊತೆ ಮತ್ತು ಅನ್ನದ ಜೊತೆ ಸರ್ವ್ ಮಾಡ್ಕೊಂಡು ತಿಂತಾಯಿದ್ದೀವಿ. ಇಟ್ಸ್ ವೆರಿ ಟೇಸ್ಟಿ. ದಯವಿಟ್ಟು ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.